ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಹಾಕೋದು ಹೇಗೆ, ಸಿಂಪಲ್ ಬೀಡ್ಸ್ ಕುಚ್ಚು ಅಂತ ನಿಮ್ಗೆ ತೋರಿಸಿ ನೋಡಿ. ತುಂಬ ಈಸಿ ಟ್ರಿಕ್ಸು, ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಮಾಡುವಂತಹ ಡಿಸೈನ್ ಇದು. ತುಂಬ ಸಿಂಪಲ್ ಸ್ಮಾಲ್ ಬೀಡ್ಸು ವಿತ್ ಕುಚ್ಚು ತುಂಬ ಕ್ಯೂಟಾಗಿ ಬರುತ್ತೆ ನೋಡಿ. ಈ ಡಿಸೈನ್ ತೋರಿಸ್ತೀನಿ ಇವಾಗ ಹೆಂಗೆ ಮಾಡೋದು ಅಂತ. 2 ನೀಡಲ್ಸ್ಗೆ 2 ಕಲರ್ ಥ್ರೆಡ್ಡು ರೆಡಿ ಮಾಡಿಟ್ಟು ಹೇರ್ಸ್ ಇಟ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ ಜರಿ ತಗೊಂಡಿದ್ದೀನಿ. ಬೀಡ್ಸ್, ಗೋಲ್ಡ್ ಬೀಡ್ಸ್, ಕಾಟನ್ ಥ್ರೆಡ್ಡು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಇದು ಟ್ರಿಮ್ಮರು. ಇಷ್ಟು ಮೆಟೀರಿಯಲ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತಗೊಳ್ಳಿ. ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಮೊದಲಿಗೆ ಈ ಥರ 2 ಬೀಡ್ಸ್ ಹಾಕ್ಕೊಳ್ಳಿ. ಕಾಟನ್ ಥ್ರೆಡ್ಡು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ನಲ್ಲ ಅದೇ ಥ್ರೆಡ್ಡು ಈ ಥರ ನೀಡಲ್ಗೆ ಈ ಥರ ಹೇರ್ಸ್ ಇಟ್ಕೊಂಡಿದ್ದೆ. ಈಗ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಈ ಥರ ನೀರಲ್ಲಿ ಚುಚ್ಕೊಂಡು ಈ ಥರ ನೋಡಿ. ಇದು 2 ಥ್ರೆಡ್ಸ್ ಇರುತ್ತೆ. 2 ಥ್ರೆಡ್ಸ್ ಸೇರಿ ಬರಬೇಕು ನೀಡಲ್ ಒಳಗಡೆ. ಹಂಗೆ ಬಂದರೆ ಲಾಕ್ ಆಗತ್ತೆ. ಈ ಥರ ಹಿಂಗೆ ಬಂದರೆ ನೀಟಾಗಿ ಲಾಕ್ ಆಗುತ್ತೆ ಕಾಟನ್ ಥ್ರೆಡ್ಡು. ನಾನು ಸುಮಾರು ಡಿಸೈನ್ಸ್ ತೋರಿಸಿದ್ದೀನಿ ಇದೇ ಥರ ಲಾಕ್ ಮಾಡೋದು. ಇದೇ ಥರ ಗಂಟು ಹಾಕಿದ್ರೆ ನೀಟಾಗಿ ಸ್ಟಿಪ್ ಆಗಿರುತ್ತೆ ಕಾಟನ್ ಥ್ರೆಡ್ಡು. ಬೇಕಾದ್ರೆ ನೀವು ಸಿಲ್ಕ್ ಥ್ರೆಡ್ಡು ಯೂಸ್ ಮಾಡ್ಬೋದು. ಈ ಥರ 2 ನೀಡಲ್ಸ್ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಡಿಸ್ಟೆನ್ಸ್ ಅಷ್ಟು ನೋಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಗಂಟು ಹಾಕ್ಕೊಂಡು ಮತ್ತು ಇದಕ್ಕೆ ಕುಚ್ಚು ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. 2 ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ. ಮೇಲೆ ಕೇಳ್ಕೊಂಡೋಗಿ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಎಲ್ಲ ಹತ್ರನೂ ಒಂದೇ ಡಿಸ್ಟೆನ್ಸ್ ಇರಬೇಕು ಫ್ರೆಂಡ್ಸ್. ನೀವು ಬೇಕಾದ್ರೆ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ 2 ಥ್ರೆಡ್ಸ್ ಇರುತ್ತೆ. ಆ 2 ಥ್ರೆಡ್ಸು ಈ ನೀಡಲ್ಲೊಳಗೆ ಈ ಥರ ಬರಬೇಕು. ಆಗ ಬಂದರೆ ಆಗ ನೀಟಾಗಿ ನಾಟ್ ಆಗುತ್ತೆ. ಈ ಥರ ಮತ್ತೆ ಏನು 2 ಬೀಡ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಧಾನಕ್ಕೆ ಇನ್ನೂ ಒಂದ್ಸರಿ ರಿಪ್ಲೈ ಮಾಡಿಬಿಟ್ಟು ನೋಡಿ, ಅರ್ಥ ಆಗುತ್ತೆ. ಎಲ್ಲಿಗೆ ಬರುತ್ತೋ ಬೀಡ್ಸು ಅಲ್ಲಿಗೆ ಬೇಡ, ಇನ್ನು ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ಯಾಕಂದರೆ ಸೆಂಟ್ರಲ್ಲೆಲ್ಲ ಕುಚ್ಚು ಬರಬೇಕಲ್ಲ. ಹಾಗಾಗಿ ಎಲ್ಲಿಗೆ ಬಂದರೆ ಅಲ್ಲಿಗೆ ಹಾಕ್ಕೊಂಡ್ರೆ ಕುಚ್ಚಾಗೋಕ್ಕೆ ಸ್ಪೇಸು ಸ್ವಲ್ಪ ಇಕ್ಕಟ್ಟಾಗತ್ತೆ. ಒಂದು ಸ್ವಲ್ಪ ಸೆಂಟ್ರಲ್ ಗ್ಯಾಪ್ ಇರಲಿ. ಹಾಗಾಗಿ ಇದು 2 ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೀಡಲ್ ಸ್ಯಾರಿ ಈ ಥರ ಚುಚ್ಕೊತಾ ಇದ್ದೀನಿ. ಹಿಂಗೆ ಹೇಳ್ಕೊಂಡು ಈಗ ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ನಾಟ್ ಹಾಕ್ಕೊಳ್ಳಿ. ಇದೇ ಥರ ಸ್ಯಾರಿ ಪೂರ್ತಿ ಇದೆ ಸೇಮ್ ಇದೇ ಥರನೇ ಹಾಕ್ಕೊಂಡೋಗಿ 2 ಬೀಡ್ಸು ಒಂದು ನಾಟು ಅಷ್ಟೇ. ತುಂಬ ಈಸಿ ಫ್ರೆಂಡ್ಸ್. ಬಿಗ್ನರ್ಸ್ ಅಂತೂ ತುಂಬ ಯೂಸ್ ಆಗುತ್ತೆ. ನಮ್ಮದು ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ನಾಟ್ ಹಾಕಿ ಈ ಥರ ಸ್ಯಾರಿ ಪೂರ್ತಿ ಹಿಂಗೆ ಮಾಡ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸ್ಯಾರಿ ಪೂರ್ತಿ ತೋರಿಸಿದ್ರೆ ಟೈಮ್ ತುಂಬ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ನಾನು ಒಂದಿಷ್ಟು ತೋರಿಸಿದ್ದೀನಿ ನೋಡಿ. ಈಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ 2 ಕಲರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. 60 ರೌಂಡ್ಸು ಇದು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. 2 ಕಲರ್ಸು 2 ಬೀಡ್ಸ್ ಇರುತ್ತಲ್ಲ ಹಾಕಿರ್ತೀವಲ್ಲ, ಆ 2 ಬೀಡ್ಸ್ ಸೆಂಟ್ರಲ್ ಕುಚ್ಚು ಬರಬೇಕು. ಈ ಥರ ಒಂದು 3-4 ರೌಂಡ್ಸ್ ಈ ಥರ ಸುತ್ತಕೊಂಡು ಜರಿಯಲ್ಲಿ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಗಂಟು ಬಿಗಿಯಾಗಿ ಬರಲಿ. ಆಗ ಕುಚ್ಚು ಬಂದುಬಿಡೋ ಚಾನ್ಸಸ್ ಇರಲ್ಲ. ಈ ಥರ ಫ್ರೆಂಡ್ಸ್ ಕಟ್ ಮಾಡಿ ಜರಿನ ಈಗ ಎಷ್ಟು ಬೇಕೋ ಲೆಂತ್ ನಾವು ಅಷ್ಟು ಲೆಂತ್ಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಅಗೇನ್ ಗ್ರೀನ್ ಹಾಕ್ತಾಯಿದ್ದೀನಿ. 2 ಬೀಡ್ಸು ಸೆಂಟ್ರಲ್ಲೇ ಬರಬೇಕು ಫ್ರೆಂಡ್ಸ್. ನೀವು 2 ಬೀಡ್ಸು ಸೆಂಟ್ರಲ್ಲಿ ಥ್ರೆಡ್ನ ಹಿಂಗೆ ಕೂರಿಸ್ಕೊಳ್ಳಿ ನೀಟಾಗಿ. ಈ ಥರ ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ಸು ಸುತ್ತಕೊಳ್ಳಿ. ಸುತ್ತಕೊಂಡಿದ್ದು ಆದಮೇಲೆ ಈ ಥರ ಇದು ಅಷ್ಟೇ ಒಂದು 3-4 ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ನಾನು 2, 3, 4 ರೌಂಡ್ ಸುತ್ತಕೊಂಡು 4 ನಾಟ್ ಹಾಕ್ಕೊಂಡೆ. ಒಂದೇ ಲೆವೆಲ್ಗೆ ನೋಡಿಕೊಂಡು ಬ್ಯಾಕ್ ಸೈಡ್ಗೆ ಯಾವ ಲೆಂತ್ ಇದೆಯೋ ಅದೇ ಲೆಂತ್ಗೆ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. 2 ಕಲರ್ಸ್ ಗ್ರೀನ್ ಆಗಿದೆ. ಈಗ ಮತ್ತೆ ಇನ್ನು ಸ್ವಲ್ಪ ಲೈಟ್ ಗ್ರೀನ್ ತೊಗೊತಾ ಇದ್ದೀನಿ. ಅದು 2 ಕಲರ್ಸು 2 ಕಲರ್ಸ್ ಒಂದೊಂದು ಕುಚ್ಚು ಹಾಕೋಕ್ಕೆ ಕೇಳಿದ್ದಾರೆ. ಹಾಗಾಗಿ ನಾನು 2 ಕಲರ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಫುಲ್ ಫಿನಿಶ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇದು 2 ಸ್ಯಾರೀಸ್ ಕುಚ್ಚು ಹಾಕಿಬಿಟ್ಟು 3-4 ರೌಂಡ್ಸು
ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಇದೆಲ್ಲ ಬಿಗ್ನರ್ಸ್ಗಂತೂ ನಿಜ ತುಂಬಾ ಯೂಸ್ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ನಿಮ್ಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಮನೆಯಲ್ಲೇ ಕೂತು ಮಾಡಬಹುದು. ನಿಮ್ಮ ಓನ್ ಸ್ಯಾರೀಸ್ಗೂ ನೀವು ಮಾಡ್ಕೋಬೋದು. ಆ ಥರ ತುಂಬ ಈಸಿ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದ್ರು ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ವಿಡಿಯೋಸ್ ವಾಚ್ ಮಾಡಿ. ನಮಗೂ ಅವಾಗಿಂದ ಒಳ್ಳೆ ಡಿಸೈನ್ಸ್ ಮಾಡಬೇಕು ಅಂತ ಸಬ್ಸ್ಕ್ರೈಬರ್ಸು ಎಷ್ಟು ಬೆಳೀತಾರೋ, ವಾಚ್ ಅವರ್ ಎಷ್ಟು ಬೆಳೆಯುತ್ತೋ ಅವಾಗ ನಮಗೂ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ. ಇನ್ನೂ ಹೊಸ ಡಿಸೈನ್ಸ್ ತೋರಿಸ್ಬೇಕು ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಎನ್ಕರೇಜ್ ಮಾಡಿ. ನಿಮಗೂ ಒಳ್ಳೆ ಡಿಸೈನ್ಸ್ ತೋರಿಸ್ಕೊಡ್ತೀವಿ. ಈ ಥರ 3-4 ನಾಟ್ಸ್ ಹಾಕ್ಕೊಳ್ಳಿ. ಒಂದು ನಾಟ್ ಟೈಟಾಗಿ ಈ ಥರ ಬಿಗಿಯಾಗಿ ಹಾಕ್ಕೊಳ್ಳಿ. ಇಲ್ಲೇನಾದ್ರು ನಿಮ್ಗೆ ಕುಚ್ಚು ಅರ್ಥ ಆಗಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಬಿ ಕುಚ್ಚು ಕ್ಲಾಸ್ ಅಂತ. ವಿಡಿಯೋದ ಸರ್ಚ್ ಮಾಡಿ ಅಲ್ಲೋಗಿ ನೋಡಿ ಯಾವ ಥರ ಹಾಕೋದು ಅಂತ. ಈ ಥರ ಸ್ಯಾರಿ ಪೂರ್ತಿ 2 ಕಲರ್ಸ್ ಫಿನಿಶ್ ಮಾಡ್ಕೊಂಡು ಹೋಗಿ ಫಸ್ಟ್ಗೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಫಿನಿಶ್ ಮಾಡ್ಕೊಂಡು ಬಂದಿದ್ದೀನಿ 2 ಕಲರ್ಸು. ತುಂಬ ಕ್ಯೂಟಾಗಿದೆ. ತುಂಬ ಇಷ್ಟ ಆಯಿತು ನಮ್ಮ ಕಸ್ಟಮರ್ಗೆ ಈ ಡಿಸೈನು. ಅವರಂತೂ ತುಂಬ ಲೈಕ್ ಮಾಡಿದ್ರು. ಹೇಗಿದೆ ಅಂತ ನೀವು ಹೇಳಿ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.